ಹಾಯ್ ಎವ್ರಿವನ್. ಇವತ್ತು ನಾವು ಗಾಸ್ ಎಲಿಮಿನೇಷನ್ ಮೆಥಡ್ನ ಕಲಿಯೋಣ. ದ ಕ್ವಶನ್ ಈಸ್ ಸಾಲ್ವ್ ಬೈ ಗಾಸ್ ಎಲಿಮಿನೇಷನ್ ಮೆಥಡ್. Equations are 3x minus 5y plus z equal to 6, 2x plus 4y plus z equal to 1, x plus 2y plus 2z equal to -2. ಫಸ್ಟ್ಗೆ ನಾವು ಮ್ಯಾಟ್ರಿಕ್ಸ್ ಎ ನ ಬರ್ಕೋಬೇಕು. ಮ್ಯಾಟ್ರಿಕ್ಸ್ ಎ ಅಂದ್ರೆ ಕೋಎಫಿಷಿಯಂಟ್ ಆಫ್ ಎಕ್ಸ್ ವೈ ಜೆಡ್. ಎಲ್ಲ ಇಕ್ವೇಶನ್ಸ್ ಅಲ್ಲಿರೋ ಕೋಎಫಿಷಿಯಂಟ್ ಆಫ್ ಎಕ್ಸ್ ವೈ ಜೆಡ್ ನ ಬರೀಬೇಕು. ಫಸ್ಟ್ ಇಕ್ವೇಶನ್ ಅಲ್ಲಿ ಎಕ್ಸ್ ಕೋಎಫಿಷಿಯಂಟ್ ಈಸ್ 3, ವೈ ಕೋಎಫಿಷಿಯಂಟ್ ಈಸ್ -5, ಜೆಡ್ ಕೋಎಫಿಷಿಯಂಟ್ ಈಸ್ 1. ಸೆಕೆಂಡ್ ಇಕ್ವೇಶನ್ 2 4 1 1 2 2. Then B matrix D1 D2 D3 6 1 -2. And X matrix X Y Z. First augmented matrix ಬರೀರಿ. A augmented B. A matrix 3 -5 1 2 4 1 1 2 2. B matrix 6 1 -2. ಗಾಸ್ ಎಲಿಮಿನೇಷನ್ ಮೆಥಡ್ ಅಂದ್ರೆ ಈ ಎಲಿಮೆಂಟ್ ಈ ಮೂರು ಎಲಿಮೆಂಟ್ಸ್ ನಾವು 0 ಮಾಡಬೇಕು. ಫಸ್ಟ್ ಇದರಲ್ಲಿ ಏನಪ್ಪ ಟ್ರಿಕ್ ಅಂದ್ರೆ ಅಪ್ಪರ್ ಲೆಫ್ಟ್ ಸೈಡ್ ನಂಬರ್ 1 ಮಾಡಿದ್ರೆ ನಮಗೆ ಎಲಿಮಿನೇಷನ್ ಮಾಡೋಕೆ ಈಸಿ ಆಗುತ್ತೆ. ಸೊ ದಟ್ R1 ಇಂಟರ್ಚೇಂಜ್ R3 ಮತ್ತು R1 ನ ಇಂಟರ್ಚೇಂಜ್ ಮಾಡಿ, ಆವಾಗ ಇಲ್ಲಿ 1 ಬರುತ್ತೆ. ನಮಗೆ ಎಲಿಮಿನೇಷನ್ ಮಾಡೋಕೆ ಈಸಿ ಆಗುತ್ತೆ. ಇಂಟರ್ಚೇಂಜ್ ಮಾಡಿದಾಗ 1 2 2 -2 ಆಗುತ್ತೆ. Second row is as it is. R2 ಫಸ್ಟ್ ಎಲಿಮೆಂಟ್ ನ 0 ಮಾಡೋಣ. That is R2 changes R2 minus 2R1 ಮಾಡಿದ್ರೆ ನಮ್ಗೆ ಇದು 0 ಆಗುತ್ತೆ. Calculation is R2 2 ಇದೆ -2 R1 ಅಂದ್ರೆ 1, 2 into 1 is 2, 2 minus 2 is 0. ಫಸ್ಟ್ಗೆ ಫಸ್ಟ್ ರೋನ ಸೇಮ್ ಬರೀ, there is no changes. This is 0. ನೆಕ್ಸ್ಟ್ ಈ ಆಪರೇಷನ್ ನ R2 ಅಲ್ಲಿರೋ ಪ್ರತಿಯೊಂದು ಎಲಿಮೆಂಟಿಗೂ ನಾವು ಅಪ್ಲೈ ಮಾಡಬೇಕು. R2 ಅಂದ್ರೆ 4 ಬರುತ್ತೆ, -2 R1 ಅಂದ್ರೆ 2, 2 into 2 is 4, 4 minus 4 is 0. This also 0. Next R2 ಅಂದ್ರೆ 1 -2 R1 ಇದೆ. Corresponding R1 is 2.
2 into 2 is 4, minus 4, 1. 1 minus 4 is minus 3. Then R2 is 1, 2. Corresponding R1 is minus 2. Minus 2 into minus 2 is plus 4. Plus 4 plus 5. 1 is 5. Third row is as it is. Next ನಾವು R3 ದ ಫಸ್ಟ್ ಎಲಿಮೆಂಟ್ ನ 0 ಮಾಡೋಣ. R3 changes R3 minus 3R1 ಮಾಡಿದ್ವಿ ಅಂದ್ರೆ ಇದು 0 ಆಗುತ್ತೆ. So R3 minus 3R1. First row is as it is. Second row is also as it is. We applying this operation to third row. R3 ಅಂದ್ರೆ 3 ಇದೆ minus 3R1. 3 into corresponding R1 is 1. This becomes 0. First element 0 ಆಯಿತು. Second element R3 is minus 5 ಇದೆ minus 3 R1 corresponding R1 is 2. 3 into 2 is 6 minus 6 ಆಗುತ್ತೆ minus 6 minus 5 minus 11. Next R3 ಬಂದು 1 ಇದೆ minus 3R1 corresponding R1 is 2. 3 into 2 is 6 minus 6 1 is 1 minus 6 is minus 5. R3 is 6 minus 3 corresponding R1 is minus 2. Minus into minus plus 3 into 2 is 6. 6 plus 6 is 12. ಇವಾಗ ನಮಗೆ R3 ದು ಸೆಕೆಂಡ್ ಎಲಿಮೆಂಟ್ 0 ಆಗಬೇಕು. ನಮಗೆ ಮೇನ್ ಆಗಿ ಗಾಸ್ ಎಲಿಮಿನೇಷನ್ ಮೆಥಡ್ ಅಲ್ಲಿ ಟ್ರಯಾಂಗಲ್ ಶೇಪ್ ಅಲ್ಲಿರೋ ಈ 3 ಎಲಿಮೆಂಟ್ಸ್ 0 ಆಗಬೇಕು. ಇದು 0 ಆಗಿದೆ, ಇದು 0 ಆಗಿದೆ, ಇದು 0 ಆಗಬೇಕು. R3 ಮತ್ತೆ R2 ನ ಇಂಟರ್ಚೇಂಜ್ ಮಾಡ್ಕೊಳ್ಳೋಣ. ಅವಾಗ ನಮಗೆ 3 0 ಆಗ್ತದೆ. R2 interchange R3 A augmented B. First row is as it is. R3 ಬರಿಬೇಕಿಲ್ಲಿ ಯಾಕಂದ್ರೆ R2 interchanges R3 ಮಾಡಿದ್ದೀರಿ. 0 minus 5 12 and R2 ನ R3 ಪ್ಲೇಸ್ ಅಲ್ಲಿ ಬರೀರಿ. ಟ್ರಯಾಂಗಲ್ ಶೇಪ್ ಅಲ್ಲಿ ನಮಗೆ 0 ಆಗಿದೆ ಎಲಿಮೆಂಟ್ಸ್. ಇವಾಗ ನಾವು x y z ನ ಫೈಂಡ್ ಮಾಡಬೇಕು. ಇದನ್ನ ಇಕ್ವೇಶನ್ ಅಲ್ಲಿ ಬರೆದ್ರೆ ಮ್ಯಾಟ್ರಿಕ್ಸ್ ನ x plus 2y plus 2z equal to minus 2. Then ಇದು y ಪ್ಲೇಸ್ ಅಲ್ಲಿ ಇದೆ minus 11y ಇದು z ಪ್ಲೇಸ್ ಅಲ್ಲಿ ಇದೆ minus 5z equal to 12. ಇದು 0 ಇದು 0 ಇದು z ಪ್ಲೇಸ್ ಅಲ್ಲಿ ಇದೆ minus 3z equal to 5. Therefore z equal to 5/3. ಈ z ವ್ಯಾಲ್ಯೂನ ನಾವು ಸೆಕೆಂಡ್ ಇಕ್ವೇಶನ್ ಅಲ್ಲಿ ಪುಟ್ ಮಾಡಿದ್ರೆ ನಮಗೆ y ಸಿಗುತ್ತೆ. minus 11y minus 5z equal to 12 ಇದೆ ಸೆಕೆಂಡ್ ಇಕ್ವೇಶನ್. minus 11y minus 5 z ವ್ಯಾಲ್ಯೂ ಬಂದ್ಬಿಟ್ಟು minus 5/3 equal to 12. minus 11y equal to 12. 5 into 5 is 25 ಆಗುತ್ತೆ. ಫಸ್ಟೇ ಬರ್ಬಿಡೋಣ. ಪ್ಲಸ್ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. 5 into 5 25 ಆಗುತ್ತೆ. ಡಿವೈಡೆಡ್ ಬೈ 3 equal to 12. minus 11y equal to 12
ಮೈನಸ್ ಆಫ್ ಇದು ಈ ಕಡೆ ಬಂದ್ರೆ ಮೈನಸ್ ಆಗುತ್ತೆ. -25/3 ಆಗುತ್ತೆ. 3 LCM ಆಗುತ್ತೆ. LCM ತೆಗೀರಿ. +11/3 ಆಗುತ್ತೆ. -11/2. LCM ಹೇಗೆ ಅಂದ್ರೆ LCM is 3. 12 3s are 36 minus 3 1s are 3 25. 36 minus 25 ಮಾಡಿ 11 ಆಗುತ್ತೆ by 3 +11/3. y equal to -1/3 ಆಗುತ್ತೆ. 11 ಕ್ಯಾನ್ಸಲ್ ಆಗುತ್ತೆ. -1/3 ಆಗುತ್ತೆ. z ಸಿಕ್ತು, y ಸಿಕ್ತು. Now we find the x. ಫಸ್ಟ್ ಇಕ್ವೇಶನ್ ನಲ್ಲಿ y ಮತ್ತೆ z ವ್ಯಾಲ್ಯೂನ ಪುಟ್ ಮಾಡಿ. x plus 2y plus 2z equal to -2 ಇದೆ. We don't know the value of x plus 2. Y value is -1/3 plus 2 into z value is -5/3 equal to -2. x plus into minus is minus ಆಗುತ್ತೆ. 2 into 1 is 2/3 minus into plus minus ಆಗುತ್ತೆ. 5 into 2 is 10/3 equal to -2. x equal to -2. ಸೆಕೆಂಡ್ ಟರ್ಮ್ ಥರ್ಡ್ ಟರ್ಮ್ನ ಈ ಕಡೆ ತಗೊಂಡು ಹೋಗಿ ಮೈನಸ್ ಇದ್ದಿದ್ರೆ +2/3 plus 10/3 ಆಗುತ್ತೆ. x equal to LCM is 3, then 3 1 1. 2 into 3 is -6 plus 2 into 1 is 2 plus 10 into 1 is 10. Then simplify ಮಾಡಿ 10 plus 2 is 12. 12 minus 6 is 6/3. 3 1s are 3 2s are. x equal to 2. ನಮಗೆ x ವ್ಯಾಲ್ಯೂ ಸಿಕ್ತು, y ವ್ಯಾಲ್ಯೂ ಸಿಕ್ಕಿದೆ, z ವ್ಯಾಲ್ಯೂ ಸಿಕ್ಕಿದೆ. ಈಗ ವೆರಿಫಿಕೇಶನ್ ಮಾಡ್ಕೊಳ್ಳೋಣ. ನಮಗೆ ಸಿಕ್ಕಿರೋ ವ್ಯಾಲ್ಯೂಸ್ ರೈಟ್ ಆ ರಾಂಗ್ ಅಂತ ಚೆಕ್ ಮಾಡ್ಕೊಳ್ಳೋಕೆ ವೆರಿಫಿಕೇಶನ್ ಮಾಡೋಣ. ಫಸ್ಟ್ ಇಕ್ವೇಶನ್ ತಗೊಳ್ಳಿ. ಅದರಲ್ಲಿ x y z ವ್ಯಾಲ್ಯೂಸ್ನ ಹಾಕಿ. x is 2 plus y is -1/3 plus 2 into z value is -5/3 equal to -2. 2 plus into minus is minus. 2 into 1 is 2/3 plus into minus is minus. 5 into 2 is 10/3 equal to -2. LCM is 3. ಇದು 3 1 1. 3 into 2 is 6 -2 -10 plus 10 minus 2 is -12. -12 plus 6 is -6 divided by 3 equal to 2. 3 1s are 3 2s are. -2 equal to -2. RHS equal to LHS. LHS equal to RHS. This is all about your Gauss elimination method. I hope ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂದ್ಕೊಳ್ತೀನಿ. ಹೆಲ್ಪ್ಫುಲ್ ಆಗಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. For more easy maths videos. Thank you.